ಆರೋಪಿ ಈಗ ಮೊನ್ನೆ ಕ್ಲಾಸ್ ಇರ್ತೇನೆ ಬಾಲ್ಯದ ಕ್ಲಾಸ್ ಇರ್ತೇನೆ ಸೆಕ್ಷನ್ ಬೇತಿತ್ತು ತಿಂದೋದ್ರು ಅಂತ ಹೇಳೋದು. ಬಟ್ ಒಬ್ಳು ಹೆಣ್ಣು ಮಗಳು ಒಬ್ಳೇ ಇರುವಂತ ಸಂದರ್ಭದಲ್ಲಿ ಅವರು ಈ ರೀತಿ ಮಾರಕಾಸ್ತ್ರ ಅದೇ ಆರ್ಮ್ಸ್ ಆಕ್ಟ್ ಅಲ್ಲಿ ಮಾರಕಾಸ್ತ್ರ ಮಾರಕಾಸ್ತ್ರವನ್ನು ತೋರಿಸುವುದು ಸರಿಯಾ ಪಬ್ಲಿಕ್ ನಂಬರ್ 1. ಕೇವಲ ಆರೋಪಿ ಅಂತ ಹೇಳುವ ದೃಷ್ಟಿಯಲ್ಲಿ ಈ ಕೇಸನ್ನು ಮಾಡಿದಂತೆ ಕಾಣ್ತದೆ. ಯಾಕಂತ ಹೇಳಿದ್ರೆ ಯಾರೋ ಒಬ್ಬ ಆರೋಪಿ ಆಗಿರೋದು ನಿನ್ನೆ ಆ ಧರ್ಮದವರಲ್ಲ ಬೇರೆಯವರು ಯಾರಿದ್ರು ಕೂಡ ಕಂಪ್ಲೇಂಟ್ ಆಗುದು ಆಗ್ತಾ ಇರ್ತದೆ. ಯಾರು ಪೂರಕವಾಗಿ ಇದಕ್ಕೆ ಸರ್ಕಾರವೇ ಆಡಳಿತ ವರ್ಗವೇ ಈಗ ವಿಭಜನೆ ಮಾಡುವ ರೀತಿಯಲ್ಲಿ ಇವತ್ತು ಈ ರೀತಿ ಸೇರುವಂತಹ ಪರಿಸ್ಥಿತಿ ಅಂತ ಒಂದು ಇಟ್ಟದ್ದು ಅಂತ ಹೇಳಿ ಕಾಣ್ತದೆ. ಸರ್ ಇನ್ನೊಂದು ಮತ್ತೆ ಅವರು 4ನೇ ಪಾಯಿಂಟ್ ಅವರು ಸಾರಿ ಕೇಳಲಿಕ್ಕೆ ಕಾಂಪ್ರಮೈಸ್ ಮಾಡ್ಲಿಕ್ಕೆ ಅದರ ಇಡೆಯಲ್ಲಿ ಮಧ್ಯದಲ್ಲಿ ಒಂದು ಅವರ ಕಡೆಯಿಂದ ಅದರಲ್ಲೂ ಕೂಡ ಅಟ್ಯಾಕ್ ನಾನು ಭಯದಿಂದ ಓಡಿದ್ದೇನೆ ಅಂತ ಎಲ್ಲ ಕ್ಲೀನ್ ಆಗಿ ಅವರು ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. ಅದನ್ನು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಇವರು ಸ್ವ ಇದರಲ್ಲೇ ಇವರು ಅವರ ಟೇಬಲ್ ಅಲ್ಲೇ ಬರೆದು ಕೊಟ್ಟದ್ದು. ಎಲ್ಲರಿಗೆ ಕೇಸ್ ಒಂದು ಇವರಿಗೆ ತೋರಿಸಲಿಕ್ಕೆ ಕೌಂಟರ್ ಕೇಸ್ ಆಯ್ತಲ್ಲ ಎಲ್ಲರಿಗೆ. ಇದೇ ರೀತಿ ಮಾಡ್ತಾ ಇದ್ದಾರೆ. 2-3 ಆಯ್ತು. ಮೊನ್ನೆ ವಿದ್ಯಾಪುರದಲ್ಲಿ ಇನ್ನೊಂದು ಅದೇ ರೀತಿ ಇದನ್ನು ಕೂಡ ಕೌಂಟರ್ ಕೇಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಒಬ್ಬ ಹುಡುಗಿ ಅನ್ಯಾಯ ಆದಾಗ ಇನ್ನು ಯಾರು ಬರಬಾರ್ದು ಅಂತೇಳಿ ಅದು ಬಿಟ್ಟು ಅವರ ತಂದೆ ಕೂಡ ನಿನ್ನೆ ಇಲ್ಲಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ತಂದೆ ಮೇಲೂ ಹಾಗಾದ್ರೆ ತಂದೆ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಸಾಧ್ಯ? ಹೆಣ್ಣಿನ ಜೀವ ಹೋಗ್ಬೇಕು ಅಂತೇಳಿ ಜೀವ ಹೋದ್ರೂ ಕಂಪ್ಲೇಂಟ್ ಕೊಡಬಾರ್ದು ಅಂತೇಳಿ ಮನೆ ಹತ್ತಿರ ಮಣ್ಣು ಹಾಕಿ ಕಿರಿಕಿರಿ ಮಾಡಿದ್ದಕ್ಕೆ 2 ಕೇಸ್ ಮಾಡಿದ್ರು. ಭಟ್ರು ನಮ್ಮ ಪೂಜೆಗೆ ಮುಗಿಸಿ ಹೋಗುವಾಗ ಒಂದು ಮಗು ಅಡ್ಡ ಬಂದಂದ್ರೆ ಅವರ ಜಸ್ಟ್ ಅವಧಾನ ಒಂದು ತಾಗಿದ್ದು ನೋಡಿ. ಆಕ್ಸಿಡೆಂಟ್ ಎಂಬುದು ಸಹಜ, ಎಲ್ಲಿ ಆಗ್ತದೆ ಬೇಕಂತ ಆಗುದಲ್ಲ, ಆಕಸ್ಮಿಕ. ಅದಕ್ಕೆ ಏಕಾಏಕಿ ಬಂದ ಭಟ್ರಿಗೆ ಹೊಡೆದಿದ್ದಾನಲ್ಲ, ಹೊಡೆದಕ್ಕೆ ಅವರಿಗೂ ಕೇಸ್ ಇವರಿಗೂ ಕೇಸ್. ಅದಕ್ಕೆ ನಾನು ಏನ್ ಮಾಡಿದೆ, ಅಲ್ಲಿ ನಾನು ಆ ಕೂಡಲೇ ಸಿಸಿ ಕ್ಯಾಮರಾದಲ್ಲಿ ಫೋಟೋ ಇಟ್ಟು ಅದನ್ನು ಕೊಟ್ಟ ಮೇಲೆ ಇವರು ಹೊಡಿದದ್ದು ಗೊತ್ತಾದ್ದು. ಅದರ ನಂತರ ಆ ಪಕ್ಕದವ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ದಾನೆ. ಮತ್ತೆ ಈ ವಿಡಿಯೋ ಕಳಿಸಿದ ಮೇಲೆ ಇಬ್ರು ಇದ್ದಾರೆ. ವಿಡಿಯೋ ಕಳಿಸಿದ ಮೇಲೆ ಅದು ಈಗೇನ ನಿನ್ನೆ ಸರಿಸುಮಾರು ಬೆಳಗಿನ ಜಾವ 6:30 6:45 ಹೊತ್ತಿಗೆ ಹಿಂದೂ ಸಮಾಜದ ಒಬ್ಬ ಹುಡುಗಿ ವೀಕ್ಷಾ ಅನ್ನುವರು ನಡ್ಕೊಂಡು ಹೋಗಬೇಕಾದ್ರೆ ಅಲ್ಲಿರ್ತಕ್ಕಂಥ 4-5 ಜನ ಒಂದು ಕಡೆ ಸೇರಿದ್ರು ಪುರುಷರ ಕಟ್ಟೆಯಲ್ಲಿ. ಅದರ ನಂತರ ಒಬ್ಬನ ಕೈಯಲ್ಲಿ ಚಾಕು ಇತ್ತು. ಚಾಕು ಹಿಡ್ಕೊಂಡು ಆ ಹೆಣ್ಮಗಳ ಹತ್ತಿರದಿಂದಲೇ ಹೋದಾಗ ಆ ಹುಡುಗಿ ಭಯಭೀತರಾಗಿ ಮುಂದಕ್ಕೆ ಹೋಗ್ತಾಳೆ. ಅದರ ನಂತರ ಒಂದು ತಾರ್ ಕಾರಲ್ಲಿ ಅವಳ ಮನಸ್ಸಿಗೆ ಆಗ್ತದೆ ತನ್ನನ್ನು ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ ಅನ್ನೋ ವಿಚಾರದ ಹೆದರಿ ಮನೆಯಲ್ಲಿ ಬಂದು ಆ ವಿಚಾರವನ್ನು ಹೇಳಿದಾಗ ಅದೇ ಅಲ್ಲಿರ್ತಕ್ಕಂಥ ಸೊಸೈಟಿಯ CC ಕ್ಯಾಮರಾದಲ್ಲಿ ಇದೆಲ್ಲವೂ ರೆಕಾರ್ಡ್ ಆದಾಗ ತಕ್ಷಣಕ್ಕೆ ಮಹಿಳಾ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ
ಅಲ್ಲಿ ಗೊತ್ತಾಯಿತು. ಈ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕಂತ ನಾನು 2 ಮಹಿಳಾ ಠಾಣೆ ಇನ್ಸ್ಪೆಕ್ಟರ್ ಸುನಿಲ್ ಅವರಿಗೆ ಮತ್ತು ನಗರ ಠಾಣೆ ಇನ್ಸ್ಪೆಕ್ಟರ್ ಜಾನ್ಸನ್ ಅವರು ಇಬ್ಬರಿಗೆ ಫೋನ್ ಮಾಡಿ ಮಾತಾಡಿದಾಗ ಅದನ್ನು ಇಲ್ಲ ಆ ಥರ ಇಲ್ಲ ಅಂತ ಅವ್ರು ಹೇಳಿದಾಗ ನಾನು ಅಂದೆ, ನೀವು ಅದನ್ನು ತಕ್ಷಣಕ್ಕೆ ಅವರೆಲ್ಲರನ್ನ ರಕ್ತ ಪರೀಕ್ಷೆಯನ್ನು ಮಾಡೋ ಮುಖಾಂತರ, ಯಾಕಂದರೆ ಈ ಭಾಗದಲ್ಲಿ ಗಾಂಜಾ ವ್ಯಸನೆಗಳು ತುಂಬಿ ಹೋಗಿದ್ದಾರೆ, ರಕ್ತ ಪರೀಕ್ಷೆ ಮಾಡಬೇಕು, ಮತ್ತು ಅವರ ಬೆಂಡೆತ್ತಿದಾಗ ಅವರು ಬಾಯಿ ಬಿಡ್ತಾರೆ ಅಂತ ಅವರು ಹೇಳಿದಾಗ ಅಲ್ಲೂ ನನಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿಚಾರ ಬಂದಾಗ ನಾನು ಇದನ್ನು ವಿಡಿಯೋ ರೆಕಾರ್ಡಿಂಗನ್ನು ಮತ್ತು ಆ ಹುಡುಗರ ಫೋಟೋವನ್ನು SP ಅವರಿಗೆ ಫಾರ್ವರ್ಡ್ ಮಾಡಿದೆ. SP ಅವರು ಅವರದೇ ಫೋನ್ ನನಗೆ ಬಂದಾಗ ನಾನು ಹೇಳಿದೆ ಈ ಥರ ಆಗಿದೆ, ಇಲ್ಲ ಅವರೆಲ್ಲರೂ ನಮ್ಮ ಸುಪರ್ದಲ್ಲಿ ಇದ್ದಾರೆ, ನಾವು 100ಕ್ಕೆ 100 ತನಿಖೆಯನ್ನು ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟರು. ಭರವಸೆ ಕೊಟ್ಟ ರೀತಿಯಲ್ಲಿ ಅವರು ಅವರ ಮೇಲೆ FIR ಅನ್ನು ಹಾಕಿದರು. FIR ಹಾಕಿದಾಗ ನಮಗೆ ಯಾರಿಗೂ ಸಮಾಧಾನ ಆಗಲಿಲ್ಲ. ಯಾಕಂದರೆ ಚಾಕು ಹಿಡ್ಕೊಂಡು ಆ ಹೆಣ್ಮಗಳ ಹತ್ತಿರದಿಂದ ಹಾದು ಹೋದಾಗ ಹೆಣ್ಮಗಳು ಒಮ್ಮೆಗೆ ಬೆಚ್ಚಿ ಬೀಳ್ತಾಳೆ, ಬೇರೆ ಯಾವುದೇ ಕಾರಣ ಇಲ್ಲ. ಆದರೆ ಅದನ್ನು ಆ ಹೆದರಿಕೆಯಿಂದ ಕಂಪ್ಲೇಂಟ್ ಕೊಟ್ಟರೆ ಅಲ್ಲಿನ ಪೊಲೀಸರಂತಾರೆ ಅವರು ಬೆಳಗಿನ ಜಾವ ಹತ್ತಿರದ ಗುಡಂಗಡಿಗೆ ಹೋಗಿ ಬ್ರೆಡ್ ಜಾಮ್ ತಿನ್ನೋದಂತ ಅಂತಾರೆ. ಇದು ಅತ್ಯಂತ ಒಂದು ಬೇಜವಾಬ್ದಾರಿತನದ ಹೇಳಿಕೆ ಪೊಲೀಸ್ನವ್ರದ್ದು. 6:30, 6:45 ಗಂಟೆಗೆ ರೋಡಲ್ಲಿ ನಿಂತ್ಕೊಂಡು, ಈ ಕಡೆ ಬಸ್ ಸ್ಟ್ಯಾಂಡ್ ನಿಂತ್ಕೊಂಡು ಆ ಕಡೆ ಗುಡಂಗಡಿ ಹೋಗಿ ಚಾಕು ತಂದು ನಾವಿಲ್ಲಿ ಬ್ರೆಡ್ ಜಾಮ್ ಮತ್ತು ಸಲಾಡ್ ಕಟ್ ಮಾಡಿ ತಿಂದೆವು, ರೋಡಲ್ಲಿ ತಿಂದೆವು ಅಂದರೆ ಅದಕ್ಕೆ ಅರ್ಥ ಉಂಟಾ? ಈ ರೀತಿಯ ಘಟನೆ ನಿರಂತರವಾಗಿ ಆಗ್ತಾ ಉಂಟು. ಹಿಂದೂ ಸಮಾಜ ಇದನ್ನು ಯಾವುದೇ ರೀತಿಯಲ್ಲಿ ಸಹಿಸುವುದಿಲ್ಲ. ಅತ್ಯಂತ ದುಃಖ ಮತ್ತು ಬೇಸರದ ವಿಷಯ ಅಂತಂದರೆ 10:30 ಗಂಟೆ ತನಕ ಎಲ್ಲ ಆಯಿತು. ಆದ ನಂತರ FIR ದಾಖಲಾಯಿತು. FIR ಅಂದ ತಕ್ಷಣ ಅವ್ರು ಯಾರೆಲ್ಲ ತಪ್ಪು ಮಾಡಿದರೆ ಅವರ ಬಗ್ಗೆ ತನಿಖೆ ಆಗಬೇಕನ್ನುವಂಥ ಆಗ್ರಹ ಕೂಡ ಇತ್ತು. ನಮಗೆ ಒಂದು ಕಡೆ ನಾವು ನಿಟ್ಟುಸಿರು ಬಿಟ್ಟೆವು, ನಮ್ಮ ಹೆಣ್ಮಗಳಿಗೆ ನ್ಯಾಯ ಸಿಗ್ತದೆ ಅಂತ. ಆದರೆ ಅತ್ಯಂತ ದುಃಖದ ವಿಷಯ ಏನು ಅಂದರೆ 10:30 ಗಂಟೆ ನಂತರ ನಮ್ಮೆಲ್ಲ ಕಾರ್ಯಕರ್ತರು ವಾಪಸ್ ಬಂದ ನಂತರ ಯಾರೋ ಒಂದಷ್ಟು ಜನ ಹೋದಾಗ ಅವರ ಮೇಲೆ ಅವರು ನಮ್ಮ ಮೇಲೆ ಸುಳ್ಳು ಆರೋಪ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಈ ಹುಡುಗಿಯ ತಂದೆ, ಅಲ್ಲಿ ಬಂದಿರತಕ್ಕಂಥ ಕಾರ್ಯಕರ್ತರ ಮೇಲೆ ಕೂಡ ಕೇಸ್ ಹಾಕಿದ್ದಾರೆ. ನಾನು ಅನ್ನೋದು ಅನ್ಯಾಯ ಆಗಿದೆ ಅಂತ ನ್ಯಾಯ ಕೇಳಲಿಕ್ಕೆ ಹೋದರೆ ಇಡೀ ರಕ್ಷಣೆ ಮಾಡುವಂಥದ್ದು ಪೊಲೀಸ್ ಇಲಾಖೆ. ಕಾನೂನು ಸಂಬಂಧಿಸಿದಂತಹ ಸಮಾಜಕ್ಕೆ ಏನೋ ತೊಂದರೆ ಆದರೆ ಎಲ್ಲವನ್ನು ರಕ್ಷಣೆ ಮಾಡಲಿಕ್ಕಿರೋಂಥ ಒಂದು ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ. ಈ ವ್ಯವಸ್ಥೆ ಈ ರೀತಿ ಏನು ನಾವು ನ್ಯಾಯ ಕೇಳಲಿಕ್ಕೆ ಹೋದರೆ ನಮ್ಮ ಮೇಲೆ ವಾಪಸ್ ಕೇಸ್ ಹಾಕ್ತಾರೆ ಅಂದರೆ ಅದಕ್ಕೆ ನಮಗೆ ಈ ಪೊಲೀಸ್ ವ್ಯವಸ್ಥೆಯ ಮೇಲೆ ಭರವಸೆ ಹೋಗಿದೆ. ಯಾಕಂದರೆ ಈಗಾಗಲೇ ನಮ್ಮ ಕೆಲವು ಪ್ರಮುಖರು ಹೇಳಿದ ಹಾಗೆ ಮೊನ್ನೆ ಒಂದು ಕಡೆ ಒಬ್ಬರು ನಮ್ಮ ಕಾರ್ಯಕರ್ತರ ಮನೆಗೆ ಬಂದು ಮಣ್ಣು ಹಾಕಿ ಅವರ ರಸ್ತೆಯನ್ನು ಬಂದ್ ಮಾಡಿದರು. ನ್ಯಾಯ ಕೇಳಲಿಕ್ಕೆ ಹೋದಾಗ 2 ಕಡೆ ಕೇಸ್ ಹಾಕಿದರು. ಇನ್ನೊಂದು ಕಡೆ ಕಬಕದಲ್ಲಿ ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆದರೆ ಅದು MUC ಕೇಸ್, ಮೋಟರ್ ವೆಹಿಕಲ್ ಕೇಸ್. ಅದು ನಾನನ್ನೋದು ಆ MUC ಕೇಸ್ ಇದ್ರೂ ಕೂಡ ಹೊಡೆದ ನಂತರ ಅದು ಕ್ರಿಮಿನಲ್ ಕೇಸ್ ಆಗ್ತದೆ. ಯಾರು ಪೆಟ್ಟು ತಿಂದನ ಅವನಿಗೆ ನ್ಯಾಯ ಸಿಗಬೇಕಾದ್ರೆ ಯಾರು ಹೊಡೆದ ಅವನ ಮೇಲೆ ಕೇಸ್ ಮಾಡಬೇಕು. ಆದರೆ ಇಬ್ಬರ ಮೇಲೆ ಕೂಡ ಕೇಸ್ ಮಾಡಿದರು. ಇಲ್ಲಿರ್ತಕ್ಕಂಥ ಗೃಹ ಇಲಾಖೆ ಸತ್ತು ಹೋಗಿದೆ. ಮೊನ್ನೆ ಇಲ್ಲಿಯ ಉಸ್ತುವಾರಿ ಸಚಿವರು UT ಖಾದರ್ ಅವರು, ನಾನನ್ನೋದು ನೀವು ಇದನ್ನು ಪಾರಂಭರಿಸಿ ನೋಡಬೇಕು. ಯಾಕಂದರೆ ನೀವು ಎಲ್ಲಿಯಾದರೂ ಉಸ್ತುವಾರಿ ಸಚಿವರು, ನೀವು ಇಡೀ ನಮ್ಮ ಜಿಲ್ಲೆಗೆ ಉಸ್ತುವಾರಿ ಸಚಿವರು. ನಾನನ್ನೋದು ಇರ್ತಕ್ಕಂಥ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಮಲತಾಯಿ ಧೋರಣೆ, ಹಿಂದೂ ಸಮಾಜಕ್ಕೆ ಅನ್ಯಾಯ, ಮುಸಲ್ಮಾನರಿಗೆ ನ್ಯಾಯ ಕೊಡುವಂಥ ಆ ರೀತಿಯಲ್ಲಿ ನಮಗೆ ಅನ್ಯಾಯ ಮಾಡ್ತಾ ಅವರನ್ನು ರಕ್ಷಣೆ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಕಾರಣಕ್ಕೆ ಇಡೀ ಹಿಂದೂ ಸಮಾಜ ಎದ್ದು ನಿಂತರೆ ನಾನನ್ನೋದು SP ಅವರೇ, ನೀವು ಕೇಸ್ ಹಾಕ್ಬೋದು, ಎಲ್ಲವನ್ನೂ ನಾವು ತೆಗೊಳ್ಳಿಕ್ಕೆ ರೆಡಿ ಇದ್ದೇವೆ. ನಾವು ಕಂಪ್ಲೇಂಟ್ ಕೊಟ್ಟಾಗ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ನಮ್ಮನ್ನು ಹೆದರಿಸಲು ನೋಡ್ತೀರ ಅಂದರೆ 1000 ಜನ ಕಾರ್ಯಕರ್ತರಿದ್ದಾರೆ. ಈ ಹಿಂದೆ ಕೂಡ ತುಂಬ ಘಟನೆ ಆಗಿದೆ. ನಮಗೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಲಿಕ್ಕಿಲ್ಲ. ಎಲ್ಲರೂ ನೆಮ್ಮದಿಯ ನಿಟ್ಟುಸಿರ ಬದುಕಬೇಕು. ನಾನು ನಿಮ್ಮ ಹತ್ರ ಪ್ರಶ್ನೆ ಮಾಡ್ತೇನೆ, ಜಿಲ್ಲೆಯಲ್ಲಿ ಕಾನೂನು ವ್ಯವಸ್ಥೆ, ನನಗೆ ನಿಮ್ಮೇಲೆ ತುಂಬ ಗೌರವ ಇತ್ತು, ಆದರೆ ಕಾನೂನು ವ್ಯವಸ್ಥೆ ಎಲ್ಲಿ ಹೋಯಿತು? ಮೊನ್ನೆ ಮಂಚಿಯಲ್ಲಿ ಮೋಂತಿಮಾರಲ್ಲಿ ಒಂದು ಮುಸಲ್ಮಾನ್ ಹೆಣ್ಮಗಳಿಗೆ ಕೂಡ ಚೂರಿ ಹಾಕುವ ಕೆಲಸವನ್ನು ಅಲ್ಲಿರ್ತಕ್ಕಂಥ ಒಬ್ಬ ಹಾಕಿ ಮುಸಲ್ಮಾನ್ ಮಾಡಿದ್ದಾನೆ. ನಾನನ್ನೋದು ನೀವು ಈ ರೀತಿ ಆದಾಗ ಈಗ ನಾಳೆ ನಮ್ಮ ಹೆಣ್ಮಗಳಿಗೆ ಕೂಡ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಮಗೆ ನ್ಯಾಯವನ್ನು ನಾವು ಅದನ್ನು ರೂಪಿಸಿಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ ಬಂದಿದೆ. ಆ ಕಾರಣಕ್ಕೆ ನಿಮ್ಮ ದಬ್ಬಾಳಿಕೆ, ನೀವು ಕೇಸ್ ಹಾಕುವಂಥದ್ದು, ಕಾರ್ಯಕರ್ತರ ಮೇಲೆ ಕೇಸ್ ಹಾಕುವಂಥದ್ದು, ಯಾರು ನ್ಯಾಯ ಕೇಳಲಿಕ್ಕೆ ಹೋದ್ರೆ ಅವ್ರ ಮೇಲೆ ಕೇಸ್ ಹಾಕುವಂಥದ್ದು. ನಾವು ನಿನ್ನೆಗೆ FIR ಆದ ನಂತರ ನಾವೆಲ್ಲರೂ ನಮಗೆ ಸಮಾಧಾನ ಆಗಿತ್ತು. ಆದರೆ ರಾತ್ರಿ ಹೊತ್ತಲ್ಲಿ ನಿಮ್ಮ ಜಾನ್ಸನ್ ಪೊಲೀಸ್ ಇನ್ಸ್ಪೆಕ್ಟರ್ ಅಂತಾರೆ, ಅವ್ರದ್ದು ನನಗೆ ಬರುವಾಗ ಫೋನ್ ಮಾಡಿದೆ, ನಮಗೆ ಒತ್ತಡ ಬಂತು. ಯಾವ ರೀತಿ ಒತ್ತಡ ಅಂದರೆ ಅಲ್ಲಿರ್ತಕ್ಕಂಥ ಕೌನ್ಸಿಲರ್ ಬಂದು ನಮ್ಮ ಮೇಲೆ ಸುಳ್ಳಿಗೆ ಆರೋಪ ಮಾಡಿ, ಅದಕ್ಕೆ ನ್ಯಾಯ ಉಂಟಾ? ಇದೊಂದು ಪುಣ್ಯದ ಭೂಮಿ ಇದು. ನೀವು ಆ ಹೆಣ್ಮಗಳಿಗೆ ನ್ಯಾಯ ಕೊಡೋದು ಬಿಟ್ಟು ಹೆಣ್ಮಗಳ ಮೇಲೆ ಕೂಡ FIR ಮಾಡೋ ಮುಖಾಂತರ ನೀವು
ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆನ್ನನ್ನು ಹಾಕ್ಲಿಕ್ಕೆ ಹೊರಟಿದ್ದೀರಿ. ಇದನ್ನು ನಾವೆಲ್ಲರೂ ಯಾರೂ ಸಹಿಸುವುದಿಲ್ಲ. ಇಡೀ ಸಮಾಜ ಎದ್ದು ನಿಂತು ಹೋರಾಟ ಮಾಡಲಿಕ್ಕೆ ನಾವು ರೆಡಿಯಾಗಿದ್ದೇವೆ. ಅದರ ಜೊತೆಗೆ ಇವತ್ತು ನಾವು ಹುಡುಗಿಯ ಮನೆಗೆ ಬಂದಿದ್ದೇವೆ, ನಮ್ಮ ಪರಿವಾರದ ಮನೆಯದು. ಅವರಿಗೂ ಕೂಡ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದೇವೆ. ಯಾವುದೇ ರೀತಿಯಲ್ಲಿ ನಮ್ಮ ಹಿಂದೂ ಸಮಾಜಕ್ಕೆ ಹೆಣ್ಮಗಳಿಗೆ ತೊಂದರೆ ಆದರೆ ಹಿಂದೂ ಸಮಾಜ ಸಹಿಸುವುದಿಲ್ಲ. ಅದರ ಜೊತೆಗೆ ಯಾರು ಈ ಮತಾಂಧ ಶಕ್ತಿಗಳು ಈ ರೀತಿ ಮಾಡಲಿಕ್ಕೆ ಹೊರಟಿದ್ದೀರಾ, ನಿಮಗೂ ಕೂಡ ತಕ್ಕದಾದ ಉತ್ತರವನ್ನು ನಾವು ಕೊಡಲಿಕ್ಕೆ ರೆಡಿ ಇದ್ದೇವೆ. ಯಾವ ರೀತಿಯಾಗಿ ಹೋರಾಟವನ್ನು ಮಾಡ್ತಾ ಇದ್ದೀರಿ? ನೋಡಿ, ನಾನು ನಿನ್ನೆ ತನಕ ಇಲ್ಲಿರ್ತಕ್ಕಂಥ ಎಸ್ ಪಿ ಅವರ ಹತ್ರ ನನಗೆ ಗೌರವ ಇತ್ತು. ನನಗೆ ಬೇಸರ ಏನೋ ಆಗೋದಂದರೆ ಎಸ್ ಪಿ ಅವರಿಗೆ ಗೊತ್ತಿರಬೇಕಲ್ಲ, ನ್ಯಾಯ ಕೇಳಲಿಕ್ಕೆ ಹೋದರೆ ಅವ್ರು ಯಾರೋ ಆ ಇನ್ಸ್ಪೆಕ್ಟರ್ ಅಂತಾರೆ, ನಮಗೆ ರಾತ್ರಿ ಹೊತ್ತಲ್ಲಿ ಬಂದರು, ಅವರು ಕೌನ್ಸಿಲರ್ ಬಂದರು, ಯಾರೇ ಬರಲಿ, ಸರಕಾರ ಇರುವಂಥದ್ದು ಇಲ್ಲಿರ್ತಕ್ಕಂಥ 6 ಕೋಟಿ ಜನರಿಗೆ ಇರುವಂಥದ್ದು ಸರಕಾರ ಇರುವಂಥದ್ದು. ಸರಕಾರದ ಯಂತ್ರವನ್ನು ದುರುಪಯೋಗ ಮಾಡಿಕೊಂಡು ಹಿಂದೂ ಸಮಾಜಕ್ಕೆ ಈ ಥರ ಅನ್ಯಾಯ ಆದಾಗ ನಮಗೂ ನ್ಯಾಯ ಕೊಡೋ ಬದಲಿಗೆ ನಮಗೆ ಅನ್ಯಾಯ ಮಾಡೋ ಒಂದು ಕೆಲಸವನ್ನು ಮಾಡಿದ್ದಾರೆ. ನಾನು ಎಸ್ ಪಿ ಅವರೇ ಈ ಕೇಸನ್ನು ತಕ್ಷಣಕ್ಕೆ ವಾಪಸ್ ತಗೋಬೇಕು. ಅದ್ರ ಜೊತೆಗೆ ನಮಗೇನು ಇಲ್ಲಿ ಕಮ್ಯುನಲ್ ಮಾಡಬೇಕು, ರಾಜಕೀಯ ಮಾಡಬೇಕು, ಸಮಾಜದ ಸ್ವಾಸ್ಥ್ಯ ಹಾಳು ಮಾಡೋಕ್ಕೆ ನಮಗೆ 100ಕ್ಕೆ 100 ಇಲ್ಲ. ಎಲ್ಲರೂ ಕೂಡ ಅಣ್ಣ ತಮ್ಮಂದಿರ ಥರ ಬದುಕಬೇಕಾದ್ರೆ ನೀವೆಲ್ಲಿಯಾದರೂ ಹಿಂದೂ ಸಮಾಜವನ್ನು ದಬ್ಬಾಳಿಕೆ ಮಾಡಿ ದಮನ ಮಾಡಿ ಈ ರೀತಿಯನ್ನು ಮಾಡಿದರೆ 100ಕ್ಕೆ 100 ನಾವು ಸಹಿಸುವುದಿಲ್ಲ. ನಮಗೆ ನ್ಯಾಯ ನಿಮಗೆ ಕೊಡಲಿಕ್ಕಾದರೆ ಕೊಡಿ. ಆ ಹೆಣ್ಮಗಳ ಮೇಲೆ ಏನು FIR ಹಾಕಿದ್ರೆ ತಕ್ಷಣಕ್ಕೆ ಅದನ್ನು ತೆಗೆದುಹಾಕುವ ಕೆಲಸವನ್ನು ಮಾಡಿ. ಅವರ ತಂದೆಯ ಮೇಲೆ ನಾನು ಅನ್ನೋದು ಇಲ್ಲಿರ್ತಕ್ಕಂಥ ಯಾರಿಗೂ ತೊಂದರೆ ಆದರೂ ಕೂಡ ಹೆಣ್ಮಗಳಿಗೆ ತೊಂದರೆ, ಇನ್ನು ತಂದೆ ತಾಯಿ ಫ್ಯಾಮಿಲಿ ಸಮಾಜ ಬರಬಾರ್ದು ಅನ್ನೋ ಕಾರಣ ಏನಾದರೂ ಆ ರೀತಿ ನಿಮ್ಮ ಮನಸ್ಸಲ್ಲಿ ಉಂಟಾ? ಅಥವಾ ಪ್ರಿಯಾಂಕರ್ಗೆ ಏನಾದರೂ ನಿಮಗೆ ಹಿಂದೂಗಳ ಮೇಲೆ ಕೇಸ್ ಹಾಕಿ ಅನ್ನುವಂಥದ್ದು ಏನಾದರೂ ಉಂಟಾ? ಪ್ರಿಯಾಂಕರ್ಗೆ ಗೃಹ ಸಚಿವಾದ ನಂತರ ನಿಮ್ಗೆ ಗೊತ್ತು, ಹಾವೇರಿಯಲ್ಲಿ ಒಂದು ಹತ್ಯೆ ಆಯಿತು. ಕ್ಷುಲ್ಲಕ ಕಾರಣಕ್ಕೆ ಹತ್ಯೆ ಆದ್ದು. ಆ ಗೂಡಂಗಡಿಯಲ್ಲಿ ಬಂದು ಏನು ನಮ್ಮ ಹಿಂದೂ ಸಮಾಜದ ಒಬ್ಬ 60 ವರ್ಷದ ಪ್ರಾಯದವರು ಅವರನ್ನು ಸಾಯಿಸಿಬಿಟ್ರು. ಮಗ ಅಡ್ಡ ಬಂದ ತಕ್ಷಣ ಅವರು ತುಳಿದು ಸಾಯಿಸಿಬಿಟ್ರು. ಇನ್ನೊಂದು ಕಡೆ ಏನು ಮೆರವಣಿಗೆ ಹೋಗಬೇಕಾದ್ರೆ ಅಲ್ಲಿ ಪಟಾಕಿ ಸಿಡಿಸಿದ್ರು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಹುಡುಗನ ಕೈಯನ್ನು ಕತ್ತರಿಸಿದ್ರು. ನಾನು ಅನ್ನೋದು ಪ್ರಿಯಾಂಕರ್ಗೆ ಅವರೇ, ದಿನ ಬೆಳಗಾದೆ ಇದ್ದರೆ ನಿಮಗೆ ಬೇರೆ ಯಾವುದೂ ಕೆಲಸ ಇಲ್ಲ. ದಯವಿಟ್ಟು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥ ಕೆಲಸವನ್ನು ಮಾಡಿ. ಇಲ್ಲಿ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ SP ಅವರು ಕೂಡ ಅಂತೇನೆ, ಕಾನೂನು ಸುವ್ಯವಸ್ಥೆ ನೀವು ಕಾಪಾಡಿ, ಹಿಂದಿನ ಇತಿಹಾಸವನ್ನು ನೀವು ತೆಗೆದು ನೋಡಿ. ಯಾಕೆ ಈ ಮಾತನ್ನು ಅಂತಂದರೆ ಹಿಂದೂ ಸಮಾಜ ಯಾವುದೇ ರೀತಿಯಲ್ಲಿ ಒಂದು ಗಲಾಟೆ ಮಾಡುವಂಥದ್ದು, ದೊಂಬಿ ಮಾಡುವಂಥದ್ದು ಯಾವುದಕ್ಕೂ ಹೋಗುವುದಿಲ್ಲ. ಎಲ್ಲರೂ ಅಣ್ಣ ತಮ್ಮಂದಿರ ಥರ ಬದುಕಬೇಕು. ಆದರೆ ನೀವು ಈ ರೀತಿಯ ಕ್ರಿಯೆಯನ್ನು ಮಾಡಿದರೆ ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಕೂಡ ಹಿಂದೂ ಸಮಾಜ ಬದ್ಧವಾಗಿದೆ. ಅದರ ಜೊತೆಗೆ ಮಾಧ್ಯಮದಲ್ಲಿ ಹಾಕಬಾರ್ದು. ಯಾಕೆ ಹಾಕಬಾರ್ದು? ನಾನು ಒಂದು ಪ್ರಶ್ನೆ ಮಾಡ್ತೇನೆ. ಅದೇ ನಿನ್ನೆ ಬ್ರೆಡ್ ಜಾಮ್ ಕಟ್ ಮಾಡಲಿಕ್ಕೆ ಒಬ್ಬ ಹಿಂದೂ ಹುಡುಗ ಹೋಗ್ತಿದ್ರೆ ನೀವು ಬಿಡ್ತಿದ್ರಾ? ಆರ್ಮ್ಸ್ ಆ್ಯಕ್ಟ್ ಹಾಕಿ ಅವನು ಜೈಲಿಗೆ ಹಾಕುವಂಥದ್ದು, ಗಡೀಪಾರು ಮಾಡುವಂಥದ್ದು, ಕೋಕೆ ಆ್ಯಕ್ಟ್ ಹಾಕುವಂಥ ಎಲ್ಲವನ್ನು ಮಾಡ್ತಿದ್ರಿ. ಆದರೆ ನಮಗೆ ಮಾತ್ರನ ಅದು ಏನು ಹೆದರಿಕೆ ಆಗ್ತದೆ ನಿಮಗೆ? ಆ ಕಾರಣಕ್ಕೆ ಇದನ್ನು ಮಾಡಬೇಡಿ. ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಒಂದೇ. ಯಾರು ತಪ್ಪು ಮಾಡಿದರೂ ಕೂಡ ಅದಕ್ಕೆ ನೀವು ತಕ್ಕ ಶಿಕ್ಷೆ ಆಗಬೇಕು. ಇದಕ್ಕೆ ನಾವು ಅತ್ಯಂತ ಉಗ್ರ ರೀತಿಯಲ್ಲಿ ಇಡೀ ಪರಿವಾರ ವಿವಿಧ ಕ್ಷೇತ್ರ ಸಂಘಟನಾ ಪ್ರಮುಖರು ಸೇರಿದ್ದೇವೆ. ಉಗ್ರ ರೀತಿಯಲ್ಲಿ ನಾವು ಖಂಡಿಸ್ತೇವೆ. ಅದರ ಜೊತೆಗೆ ಆ ಹೆಣ್ಮಗಳಿಗೆ ಆ ಮನೆಗೆ ನ್ಯಾಯ ಸಿಗೋ ತನಕ ನಾವು ಬಿಡುವುದಿಲ್ಲ ಇದನ್ನು. ಇದರ ಜೊತೆಗೆ ನೀವು ಮಹಿಳಾ ಆಯೋಗಕ್ಕೆ ಏನಾದರೂ ಕಂಪ್ಲೇಂಟ್ ಮಾಡಿದ್ದೀರಾ? ನೋಡಿ, ಕಾನೂನು ಮುಖಾಂತರ ಯಾವ ರೀತಿಯೆಲ್ಲ ಹೋರಾಟ ಮಾಡಬೇಕು. ಈಗಾಗಲೇ ನಾವು ಹೈಕೋರ್ಟಲ್ಲಿ ಅದನ್ನು ಕೇಸನ್ನು ಇವ್ರ ಮೇಲೆ ಹಾಕಿದಂಥ ಕೇಸನ್ನು ಕ್ವಾಶ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಅದ್ರ ಜೊತೆಗೆ ಹೆಣ್ಮಗಳಿಗೆ ಆದ ಅನ್ಯಾಯಕ್ಕೋಸ್ಕರ ಎಲ್ಲ ಪ್ರಮುಖರ ಜೊತೆ ಸೇರಿಕೊಂಡು, ಜಿಲ್ಲಾಧ್ಯಕ್ಷರ ಜೊತೆ ಸೇರಿಕೊಂಡು ಮಹಿಳಾ ಆಯೋಗ ಕೂಡ ಕೇಸ್ ಕೊಟ್ಟು ಯಾರೆಲ್ಲ ಇದರಲ್ಲಿ ನಮಗೆ ಅನ್ಯಾಯ ಮಾಡೋದು ಅವರನ್ನು ಕೋರ್ಟಿಗೆ ಹೇಳುವಂಥ ಕೆಲಸ ಮಾಡ್ತೇವೆ ನಾವು. ಈ ಪ್ರತಿಭಟನೆ ಜಿಲ್ಲೆಯಾದ್ಯಂತ ಆಗುತ್ತಾ ಅಥವಾ ಕೇವಲ ಪುತ್ತೂರಲ್ಲಿ ಮಾತ್ರ? ನೋಡಿ, ಪ್ರತಿಭಟನೆಗೆ ನಾವೀಗ ಪ್ರಮುಖರು ಸೇರಿಕೊಂಡು ನಿರ್ಧಾರಕ್ಕೆ ಬಂದಿದ್ದೇವೆ. ಆದರೆ ಜಿಲ್ಲೆಯಿಂದ ನಮಗೆ ಇದಕ್ಕೆ ಪರ್ಮಿಷನ್ ಬೇಕಾಗಿದೆ. ನಾನು ಅನ್ನೋದು ಎಲ್ಲಿಯಾದರೂ ಪೊಲೀಸ್ನವರಿಗೆ ಇದು ಗೊತ್ತಾಗಿ, ಅವರು ತಪ್ಪು ಗೊತ್ತಾಗಿ ಈ ಕೇಸನ್ನು ವಾಪಸ್ ತೆಗೆದು ರಿಪೋರ್ಟ್ ಹಾಕುವ ಕೆಲಸವನ್ನು ಮಾಡಿದರೆ ನಾವು ಪ್ರತಿಭಟನೆ ಮಾಡುವುದಿಲ್ಲ. ಇಲ್ಲ ಅಂತಿದ್ರೆ ಪ್ರತಿಭಟನೆ ಮುಖಾಂತರವೇ ಹಿಂದೂ ಸಮಾಜದ ಶಕ್ತಿಯನ್ನು ನಾವು ತೋರಿಸಬೇಕಾಗಿದೆ. ನಿನ್ನೆ ನನ್ನ ಅಣ್ಣನ ಮಗಳು ಈಗ ಎಜುಕೇಷನ್ ಮುಗಿದು ಇತ್ತೀಚೆಗೆ ಮಂಗಳೂರಲ್ಲಿ ಬ್ಯಾಂಕ್ ಉದ್ಯೋಗಕ್ಕೆ, ಖಾಸಗಿ ಬ್ಯಾಂಕ್ ಉದ್ಯೋಗದಲ್ಲಿ ಸೇರ್ಪಡೆಗೊಂಡಿದ್ದಾರೆ. ಸುಮಾರು 3-4 ತಿಂಗಳಿಂದ ಬ್ಯಾಂಕ್ ಉದ್ಯೋಗಕ್ಕೆ ಮಂಗಳೂರಿಗೆ ಹೋಗ್ತಿದ್ದರು. ಅದೇ ರೀತಿ ನಿನ್ನೆ ಕೂಡ ಮನೆಯಿಂದ ಇಲ್ಲಿಂದ ಸ್ಕೂಟಿಯಲ್ಲಿ ಪುರುಷರಕಟ್ಟೆಗೆ ಹೋಗಿ ಅಲ್ಲಿ ಸ್ಕೂಟ್ರ್ ಇಟ್ಟು ಸೊಸೈಟಿಯಲ್ಲಿ, ಅಲ್ಲಿಂದ ರಿಕ್ಷಾ ಮೂಲಕ ಪುತ್ತೂರು ಬಸ್ ಸ್ಟ್ಯಾಂಡಿಗೆ ಹೋಗಿ, ಬಸ್ ಸ್ಟ್ಯಾಂಡಿಂದ ಮಂಗಳೂರಿಗೆ ಬೆಳಿಗ್ಗೆ 6:45, 7 ಗಂಟೆ ಅಂದಾಜಿಗೆ ಹೋಗುವ ಸಮಯ. ಅದೇ ರೀತಿ ಸಾಯಂಕಾಲ ಅದೇ ಸಮಯಕ್ಕೆ ಅವರು ವಾಪಸ್ ಬರುವವರು. ನಿನ್ನೆ ಬೆಳಿಗ್ಗೆ ಹೋಗುವ ಸಮಯದಲ್ಲಿ ಅಲ್ಲಿ 4-5 ಮಂದಿ ಗುಂಪು ಸೇರಿ, ಯುವಕರು, ಮುಸ್ಲಿಂ ಯುವಕರು ಗುಂಪು ಸೇರಿ ಇವಳು ಬರುವ ದಾರಿಯಲ್ಲಿ ನಿಂತು, ನೋಡು ಅವಳು ಬರ್ತಾ ಇದ್ದಾಳೆ ಬಂದಳು ಅಂತೇಳಿ ಹೇಳಿಕೊಂಡು, ಆ ತಕ್ಷಣದಲ್ಲಿ ಇನ್ನೊಬ್ಬ ಇವನ ಕೈಲಿದ್ದ ಚೂರಿಯನ್ನು ಇಟ್ಕೊಂಡು, ಅದು CC ಫುಟೇಜಲ್ಲಿ ಕ್ಲಿಯರ್ ಇದೆ,
ಅವರ ಎದುರುಗಡೆ ಅವರನ್ನು ಬೆದರಿಸುವ ರೀತಿಯಲ್ಲಿ, ಅವರನ್ನು ಕೊಲ್ಲುವ ರೀತಿಯಲ್ಲಿ ತಿರುಚಿಕೊಂಡು ಹೋಗುವಂಥ ದೃಶ್ಯ ಆ CC ಫುಟೇಜಲ್ಲಿ ಕೂಡ ಇದೆ. ಇದನ್ನು ನೋಡಿದ ತಕ್ಷಣ ಇವರು ಎದರಿ ಭಯಭೀತಲಾಗಿ ತಕ್ಷಣ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಓಡಿ ರಿಕ್ಷಾದಲ್ಲಿ ಕೂತ್ಕೊಂಡು ಪುತ್ತೂರು ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದಾರೆ. ಆ ತಕ್ಷಣದಲ್ಲಿ ಬಂದಂಥ ಇವರನ್ನು, ಆ ಹುಡುಗರನ್ನು ಎಸ್ಕೇಪ್ ಮಾಡಲಿಕ್ಕೆ ಬಂದಂತಹ ಥಾರ್ ಗಾಡಿಯಲ್ಲಿ ಎಲ್ಲ ಹುಡುಗರು 4-5-6 ಮಂದಿ, ಡ್ರೈವರ್ ಸೈಡ್ 6 ಮಂದಿ ಹುಡುಗರು ಹತ್ತಿಕೊಂಡು ಇವರನ್ನು ಫಾಲೋಅಪ್ ಮಾಡ್ತಾರೆ. ಸುಮಾರು ಪುತ್ತೂರು ಇಲ್ಲಿಂದ 7 ಕಿಲೋಮೀಟರ್, ಪುರಸರಕಟ್ಟೆಯಿಂದ 7 ಕಿಲೋಮೀಟರ್ ದೂರದವರೆಗೂ ಫಾಲೋಅಪ್ ಮಾಡ್ತಾರೆ. ನಮ್ಮ ಧನ್ವಂತರಿ ಆಸ್ಪತ್ರೆಯ ಬಳಿ, ಗಿರಿಜಾ ಕ್ಲಿನಿಕ್ ಆಸ್ಪತ್ರೆಯ ಬಳಿ ಅಲ್ಲಿ U-turn ಆಗಿ ಇದು ಥಾರ್ ಗಾಡಿ ತಿರುಗುತ್ತೆ. ಅದನ್ನು ಕೂಡ ಇವರು ಗಮನಿಸ್ತಾರೆ. ಇಲ್ಲಿ ಯಾರೆಲ್ಲ ಇದ್ದರು ಅವರು ಕೂಡ ಅದೇ ಥಾರ್ ಗಾಡಿಯಲ್ಲಿ ಇದ್ದರು. ಇವರು ಭಯಭೀತಲಾಗಿ ಅಲ್ಲಿಂದ ಮತ್ತೆ ಹೋಗಿ ನಂತರ ಮನೆಯವರಿಗೆ ಇಲ್ಲಿ ನೆಟ್ವರ್ಕ್ ಇಲ್ಲ. ತಂದೆಗೆ ಸುಮಾರು ಸಲ ಫೋನ್ ಮಾಡಿದರು. ಇಲ್ಲಿ ಅದರಿಂದ ಅಂಡಮಾನ್ ಏರಿಯಾ, ಹಾಗಾಗಿ ನೆಟ್ವರ್ಕ್ ಸಮಸ್ಯೆ ಇದೆ. ಇವರು 11 ಗಂಟೆ ನಂತರ ತಂದೆ ಹೊರಗೆ ಹೋದಾಗ ಇವರಿಗೆ ಮಾಹಿತಿ ಸಿಕ್ಕಿತು. ಸುಮಾರು 11-11:30 ಗಂಟೆವರೆಗೆ ತಂದೆಗೆ ಮಾಹಿತಿ ಸಿಕ್ಕಿತು. ನಂತರ 1 ಗಂಟೆಗೆ ವಿಚಾರ ನಮ್ಗೆ ಗೊತ್ತಾಯಿತು. ನಾವು ಸಂಬಂಧಿಕರು ಮತ್ತು ಅವನ ಮಾವನವರು ಅವರು ಸೇರಿಕೊಂಡು ನಾವು ನ್ಯಾಯ ಕೇಳಲಿಕ್ಕೆ ಕಾನೂನಿನ ನ್ಯಾಯ ಕೊಡಿ ಅಂತೇಳಿ ನಾವು ಹೋದೆವು. ಒಂದು ಹೆಣ್ಣು ಮಗಳಿಗೆ, ಅದು ಕೂಡ ಒಂದು ಕೆಲಸಕ್ಕೆ ಹೋಗುವ ಹೆಣ್ಣು ಮಗಳು, ಇತ್ತೀಚೆಗೆ ವಿದ್ಯಾಭ್ಯಾಸ ಮಾಡಿ ಸ್ವಂತ ಕಾಲಲ್ಲಿ ಏನಾದರೂ ನಿಲ್ಲಬೇಕು ಅನ್ನೋ ದೃಷ್ಟಿಯಲ್ಲಿ ಇರುವಾಗ ಈ ರೀತಿಯ ಘಟನೆಗಳಾದರೆ ಇಲ್ಲಿ ಸಮಾಜದಲ್ಲಿ ಯಾವ ಹೆಣ್ಣು ಮಕ್ಕಳು ಹೊರಗೆ ಬರಲಿಕ್ಕೆ ಸಾಧ್ಯ ಮನೆಯಿಂದ? ಅಥವಾ ತಂದೆ ತಾಯಿಗೆ ಯಾವ ರೀತಿ ಹೊರಗೆ ಕಳಿಸಲಿಕ್ಕೆ ಸಾಧ್ಯ ಹೆಣ್ಣು ಮಕ್ಕಳನ್ನು? ಈ ರೀತಿಯ ಒಂದು ವೇಳೆ ನಿನ್ನೆ ರೀತಿಯಲ್ಲ ಘಟನೆ ಆಗ್ತಿದ್ರೆ ನಮ್ಮ ಮಗಳನ್ನು ನಾವು ಕಳ್ಕೊಂಡಾಗೆ ಆಗ್ತಿತ್ತು ನಿನ್ನೆ. ಆದರೆ ಪೊಲೀಸರ ಹತ್ರ ನಾವು ಬೇಡಿಕೊಂಡಾಗ, ಕಂಪ್ಲೇಂಟ್ ಮಾಡಿದಾಗ ಮುಖಾಮುಖಿಯಾಗಿ ಚರ್ಚೆ ಮಾಡಿ ಕೊನೆಗೆ 10 ಗಂಟೆಗೆ ರಾತ್ರಿ, ಬೆಳಿಗ್ಗೆ ನಾವು ಮಧ್ಯಾಹ್ನ ನಂತರ 3-4 ಗಂಟೆ ಹೋದವರು ರಾತ್ರಿ 10:30 ಗಂಟೆಗೆ ಎಫ್ಐಆರ್ ಅನ್ನು ಮಾಡಿದರು ಅವರು. ಬಳಿಕ ನಾವು ತೆರಳಿದ ಮೇಲೆ ನಮ್ಮ ವಿರುದ್ಧ ನಾವೆಲ್ಲ ಯಾರು ದೂರು ಕೊಟ್ಟಿದ್ದೇವೆ, ನಾವೆಲ್ಲ ಅವರಿಗೆ ಹೋಗಿ ಹೇಳಿದ್ದೇವೆ, ನಮ್ಮ ವಿರುದ್ಧ ಅವರು ಎಫ್ಐಆರ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಒಂದು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೇಳಲಿಕ್ಕೆ ಸಾಧ್ಯ ಅಲ್ವಾ? ಹೆಣ್ಣು ಮಕ್ಕಳಿಗೆ ಅನ್ಯಾಯವಾದಾಗ ಅವರ ತಂದೆ ನ್ಯಾಯ ಕೇಳಲಿಕ್ಕೆ ಸಾಧ್ಯ ಅಲ್ವಾ? ಅಥವಾ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದಾಗ, ನಮ್ಮ ಮಕ್ಕಳಿಗೆ ಅನ್ಯಾಯ ಆದಾಗ ನಾವು ಸಂಬಂಧಿಕರಿಗೆ ನ್ಯಾಯ ಕೇಳಲಿಕ್ಕೆ ಆಗೋದಿಲ್ವಾ? ಹಾಗಾದರೆ ಈ ಸರ್ಕಾರ ಏನು ಮಾಡ್ತಾ ಇದೆ? ಏನು ದಬ್ಬಾಳಿಕೆ ಮಾಡ್ತಾ ಇದೆ? ಹೆಣ್ಣು ಮಕ್ಕಳಿಗೆ ನ್ಯಾಯವಿಲ್ವಾ? ಅಥವಾ ಹೆಣ್ಣು ಮಕ್ಕಳ ಎತ್ತಂತ ತಂದೆ ತಾಯಿಗಳಿಗೆ ನ್ಯಾಯವಿಲ್ವಾ? ಇಲ್ಲಿ ಅವರಂತ ನಮ್ಮ ಸಂಬಂಧಿಕರಿಗೂ ನ್ಯಾಯವಿಲ್ವಾ? ಹಾಗಾಗಿ ನಾವು ಇದರ ಬಗ್ಗೆ ಸರಿಯಾದ ತನಿಖೆ ಆಗಬೇಕು. ಮತ್ತು ಹೆಣ್ಣು ಮಗುವಿನ ಮೇಲೆ ಮತ್ತು ಅವರ ತಂದೆಯ ಮೇಲೆ, ಬಾಕಿ ಉಳಿದವರ ಮೇಲೆ, ನಮ್ಮ ಮೇಲೆ ಎಫ್ಐಆರ್ ಹಾಕಿದ್ದಾರೆ, ಇದನ್ನೆಲ್ಲರೂ ವಾಪಸ್ ತಗೊಳ್ಬೇಕು. ಇಲ್ಲದಿದ್ದರೆ ನಮ್ಮ ಇಡೀ ಪರಿವಾರ ಮತ್ತು BJPಯ ನೇತೃತ್ವದಲ್ಲಿ ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ನಾವು ಇದ್ದೇವೆ. ತಕ್ಷಣ SP ಅವರು ಇದನ್ನು ಮನಗಂಡು ಅವರಿಗೂ ನ್ಯಾಯ ಕೊಡಬೇಕು, ಅವರಿಗೆ ಮನೆಯವರಿಗೂ ರಕ್ಷಣೆ ಕೊಡಬೇಕು, ಮನೆ ಹುಡುಗಿಗೂ ರಕ್ಷಣೆ ಕೊಡಬೇಕು. ಮತ್ತು ಯಾರ ಮೇಲೆ ಎಫ್ಐಆರ್ ಆಗಿದೆ ಇದನ್ನು ವಾಪಸ್ ತಗೊಳ್ಬೇಕಂತ ನಾವು ಉಗ್ರವಾಗಿ ಇದನ್ನು ಖಂಡಿಸ್ತಾ ಇದ್ದೇವೆ. ಮುಂದೆ ಈ ರೀತಿ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆನ್ನ ಅಂತೇಳಿ ನಮ್ಮ ಮೇಲೆ ಸುಣ್ಣ ಹಾಕಿ ನಮ್ಮನ್ನು ಓಡಿಸುವಂಥ ಕೆಲಸ ಕಾರ್ಯಗಳು ಮಾಡ್ತಾರೆ, ನಮ್ಮನ್ನು ದಮನ ಮಾಡಿಸುವಂಥ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ. ಇದು ಯಾವತ್ತೂ ಈ ದಕ್ಷಿಣ ಕನ್ನಡದಲ್ಲಿ, ಅದರಲ್ಲೂ ಕೂಡ ಪುತ್ತೂರು ಭಾಗದಲ್ಲಿ ಯಾವತ್ತೂ ಆಗುವುದಿಲ್ಲ, ಆಗಲಿಕ್ಕೂ ಇಲ್ಲ. ಹಾಗಾಗಿ ಇದಕ್ಕೆ SP ಅವರ ಹತ್ರ ಮತ್ತೆ ನಾವು ವಿನಂತಿ ಮಾಡ್ತಿದ್ದೇವೆ, ಈ ರೀತಿಯ ಕೆಲಸ ಕಾರ್ಯಗಳು ಮುಂದೆ ಆಗಬಾರದು ಅಂತೇಳಿ, ಅಂತೂ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇನೆ. ಘಟನೆ ಪುರಸರಕಟ್ಟೆಯಲ್ಲಿ ಯಾವಾಗಲೂ ಬೆಳಿಗ್ಗೆ 6:45ಕ್ಕೆ ಅವಳು ಮಂಗಳೂರಿಗೆ ಕೆಲಸಕ್ಕೆ ಹೋಗ್ತಾಳೆ. ಆವಾಗ ಇಲ್ಲಿಂದ 6:45ಕ್ಕೆ ಪುರಸರಕಟ್ಟೆಗೆ, ಯಾವಾಗಲೂ ಅಲ್ಲಿ ಸೊಸೈಟಿ ಹತ್ತಿರ ಯಾಕೆ ಇಟ್ಟು ಅವಳು ಬರುವುದು. ಅಲ್ಲಿಂದ ನಿನ್ನೆ ದಿವಸ ಅಲ್ಲಿ 4-5 ಮಂದಿ ಹುಡುಗರು, ಮುಸ್ಲಿಂ ಹುಡುಗರು ಅಲ್ಲಿ ಇದು ಚೂರು ಇಟ್ಕೊಂಡು ಜನ ಇದು ಮಾಡ್ತಾ ಇದ್ದಾರಂತೆ, ಮತ್ತೆ ನಗಡ್ತಿದ್ದರಂತೆ. ಬಂಗ್ಲು ಅಂತ ಹೇಳಿ ಇದು ಮಾಡಿದ್ರು. ಇವಳಿಗೆ ಎದುರಾಗಾಯಿತು. ಅವಳು ಆ ಕಡೆಯಿಂದ ಹೋಗಿ ಇವಳು ಅಂಗಡಿಗೆ ಹೋಗುವವಳು, ಅಂಗಡಿಗೆ ಹೋದ ಸೀದಾ ಹೋಗುವಾಗ ಅವಳು ಆಚೆಯಿಂದ ಹೋಗಿ ಅವಳಿಗೆ ಹೆದರಿಕೆ. ಹಾಗೆ ಅವಳು ಕೆಳಗೆ ಹೋಗಿ ಒಂದು ರಿಕ್ಷಾ ಇತ್ತಂತೆ, ಆ ರಿಕ್ಷಾದಲ್ಲಿ ಸೀದಾ ಇಲ್ಲಿಗೆ ಹೋದ್ಲು, ಪೇಟೆಗೆ ಹೋದಳು. ಪೇಟೆಗೆ ಹೋಗುವಾಗ ಪುತ್ತೂರಿಗೆ ಅವರ ಗಾಡಿಯಲ್ಲಿ ಇದು ಟಾರ್ ಗಾಡಿಯಲ್ಲಿ ಹೋಗಿ ಇಲ್ಲಿಗ ಧನ್ವಂತರಿ ರಿಕ್ಷಾದಲ್ಲಿ ಈಗ ನೋಡುವಾಗ ಹಿಂದಿಂದ ಇದ್ದಾರಂತೆ. ಇವಳಿಗೆ ಹೆದರಿಕೆ ಆಯಿತು. ಹಾಗೆ ಮತ್ತೆ ನನ್ನ ಹತ್ರ ಹೇಳಿದ್ರು. ನಾನು ಅದಕ್ಕೆ ಇಲ್ಲಿ ಮಹಿಳಾ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ. ಕಂಪ್ಲೇಂಟ್ ಕೊಡುವಾಗ ಇದು ಕಂಪ್ಲೇಂಟ್ ಕೊಟ್ಟೆ. ಪೊಲೀಸಿನವರು ಸಹಕಾರ ಇದೆಲ್ಲ ಬರೆದಿದ್ರು. ಹೇಗೆ ಬರೆದಿದ್ರು ಅಂತ ನನಗೆ FIR ಅಲ್ಲಿ ಉಂಟು ಎಂತ. ಮತ್ತೆ ಇದು ನಮ್ಮ ಮೇಲೆ ಕೇಸ್ ಹಾಕಿದ್ರು. ಯಾವ ಉದ್ದೇಶಕ್ಕೆ ಗೊತ್ತಿಲ್ಲ, ಯಾವ ಉದ್ದೇಶಕ್ಕೆ ಅಂತ ಗೊತ್ತಿಲ್ಲ. ಇವತ್ತೇ ಗೊತ್ತಾದ್ದು. ನಮ್ಮ ಮೇಲೆ 4-5 ಜನರ ಮೇಲೆ ಕೇಸ್ ಆಗಿದ್ರು. ನಾನು ಅಪ್ಪನಾಗಿ
ನಮಗೆ ನ್ಯಾಯ ಇಲ್ಲ. ನಮಗೆ ನಾವು ಮಾಡಿದ್ದು ಎಂತ ಅವರು ತೊಂದರೆ ಆಗಬಾರ್ದು. ಮತ್ತೆ ನಮ್ಮ ಮಕ್ಕಳಿಗೆ ತೊಂದರೆ ಆಗುವಾಗ ಯಾರು ಕೇಳುವವರಿಲ್ಲ, ಪೊಲೀಸಿನವರಿಲ್ಲ, ಯಾರೂ ಇಲ್ಲ. ಕೇಸ್ ಹಾಕ್ತಾರೆ, ಅಪ್ಪ ಹೋದ್ರು ಕೇಸ್ ಹಾಕ್ತಾರೆ, ಮಾವನವರು ಸಂಬಂಧಿಕರು ಹೋದ್ರು ಕೇಸ್ ಹಾಕ್ತಾರೆ. ಹೇಗೆ ವಿಶ್ವಾಸ, ಎಂತ ವಿಶ್ವಾಸ ಇರುವುದು, ಹೇಗೆ ಇರುವುದು?